ಕಾರುಗಳನ್ನು ಪ್ರತಿಷ್ಠೆ ಮಾಡ್ತೇವೆ, ನಮ್ಮ ಮಕ್ಕಳನ್ನು ಪ್ರತಿಷ್ಠೆ ಮಾಡ್ತೇವೆ, ಎಲ್ಲ ವಿಷಯಗಳನ್ನು ಎಲ್ಲರನ್ನ ನಾವು ಪ್ರತಿಷ್ಠೆ ಮಾಡ್ತೇವೆ. ಆದರೆ ನಮ್ಮನ್ನು ಪ್ರತಿಷ್ಠೆ ಮಾಡಿಕೊಳ್ಳ ಅದು ಬಹಳ ದೈವ. ಹಾಗಾಗಿ ನಾವು ಮೊದಲನೇದಾಗಿ ನಮ್ಮನ್ನು ಪ್ರತಿಷ್ಠೆ ಮಾಡ್ಕೋಬೇಕು, ದೇವರಿಗಾಗಿ ನಮ್ಮನ್ನು ಮೀಸಲಿಟ್ಕೋಬೇಕು. ದೇವರ ಚಿತ್ತವನ್ನು ಅರಿತು ನಾವು ಜೀವಿಸುವಂಥವರು ಆಗಬೇಕು. ಮನೆ ಪ್ರತಿಷ್ಠೆ ಮಾಡಿದ್ದೇವೆ, ಆದರೆ ಮನೆಯವರು ಪ್ರತಿಷ್ಠೆ ಮಾಡಿಕೊಟ್ರು, ಅದು ಮುಖ್ಯ. ಹಾಗಾಗಿ ಈ ಮನೆ ನಾವು ನಿವಾಸ ಮಾಡುವುದಕ್ಕಾಗಿ ಮಾತ್ರ, ನಾವು ಇದನ್ನು ಇರೋವರೆಗೂ ನಿವಾಸ ಮಾಡುವುದಕ್ಕಾಗಿ ಬಳಸ್ಕೊಳ್ತೇವೆ ಅಷ್ಟೇ. ಆದರೆ ನಾವು ದೇವರ ಮನೆ, ನಾವು ದೇವರ ಆಲಯ. ಹಾಗಾಗಿ ನಾವು ಮನೆಯಲ್ಲಿ ಇರುವಂಥವರು ದೇವರಿಗಾಗಿ ಯಾವ ರೀತಿ ಜೀವಿಸಬಹುದು ಅನ್ನುವಂಥ ಒಂದು ಸಂದೇಶ ನಾವು ಸಂಕ್ಷಿಪ್ತವಾಗಿ ನಾವು ಧ್ಯಾನ ಮಾಡಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ಆದಿಕಾಂಡ 26ನೇ ಅಧ್ಯಾಯ, ಆದಿಕಾಂಡ 26ನೇ ಅಧ್ಯಾಯ 16ನೇ ವಚನದಿಂದ 22ನೇ ವಚನದವರೆಗೆ ನಾವು ಉತ್ತರ ಪ್ರತ್ಯುತ್ತರವಾಗಿ ನಾವು ಓದಿಕೊಳ್ಳೋಣ. ಆದಿಕಾಂಡ 26ನೇ ಅಧ್ಯಾಯ 16ರಿಂದ 22ನೇ ವಚನದವರೆಗೆ ಉತ್ತರ ಪ್ರತ್ಯುತ್ತರವಾಗಿ. ನನ್ನ ಹತ್ರ ತೆಲುಗು ಬೈಬಲ್ ಇದೆ, ನಾನು ಓದ್ತೀನಿ. ನೀವು ನಿಮ್ಮ ಭಾಷೆಯಲ್ಲಿ ನಿಮ್ಮ ವಾಕ್ಯ ಭಾಗವನ್ನು ಓದಿ. 26ನೇ ಅಧ್ಯಾಯ 16ರಿಂದ 22. అభిమెలకు నీవు మాకంటే బహుబలము గలవాడవు గనుక మా యొద్ద నుండి వెళ్ళిపోమని ఇస్సాకుతో చెప్పగా, అప్పుడు తన తండ్రి అయిన అబ్రహాము దినములలో త్రవ్విన నీళ్ల బావులు ఇస్సాకు తిరిగి త్రవ్వించెను. ఏలయనగా అబ్రహాము మృతి నొందిన తర్వాత ఫిలిస్తీన్లు వాటిని పూడ్చివేసిరి. అతడు తన తండ్రి వాటికి పెట్టిన పేర్ల చొప్పున తిరిగి వాటికి పేర్లు పెట్టెను. వచ్చిన అప్పుడు గెరారు కాపరులు ఇస్సాకు కాపరులతో జగడమాడి ఆ నీరు మాదే అని చెప్పిరి కనుక వారు తనతో కలహించినందున అతడు ఆ బావికి యెషెకు అను పేరు పెట్టెను. ಎಲ್ಲರೂ ಸೇರಿ ಓದ್ಕೊಳ್ಳೋಣ. దానికి రెహోబోతు అను పేరు పెట్టెను. ಆ ಬಾವಿಗೆ ರೆಹೋಬೋತು ಎಂಬ ಹೆಸರಿಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಈಗ ಆಗಾಗಲೇ ನಾನು ಹೇಳಿದ ಹಾಗೆ ಮನೆಗಿಂತ ಮನೆಯಲ್ಲಿರೋರೇ ದೇವರಿಗೆ ಬಹಳ ಪ್ರಾಮುಖ್ಯ. ಹಾಗಾಗಿ ಇಲ್ಲಿ ಇಸ್ಸಾಕನ ಒಂದು ಜೀವಿತವನ್ನು ನಾವು ನೋಡ್ತೇವೆ. ಬೈಬಲಲ್ಲಿ ಮುಖ್ಯವಾಗಿ ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ಬರುವಂಥ ಒಂದು ಹೆಸರುಗಳು ಏನಾದರೂ ಇದ್ದರೆ ಈ ಮೂವರದೇ: ಅಬ್ರಹಾಮು, ಇಸ್ಸಾಕು, ಯಾಕೋಬ. ದೇವರು ಹಳೆ ಒಡಂಬಡಿಕೆಯಲ್ಲಿ ಏನೆಂಬುದಾಗಿ ಹೇಳ್ಕೊಳ್ಳೋಕೆ ಇಷ್ಟಪಟ್ಟರು ಅಂತಂದರೆ, ನಾನು ಅಬ್ರಹಾಮನ ದೇವರು, ನಾನು ಇಸ್ಸಾಕನ ದೇವರು, ನಾನು ಯಾಕೋಬನ ದೇವರು ಎಂಬುದಾಗಿ ಹೇಳಿಕೊಂಡ್ರು.
ಈ ಹೊಸ ಒಡಂಬಡಿಕೆಯಲ್ಲಿ ನಾವು ಹೆಬ್ರಿ ಪತ್ರಿಕೆಯಲ್ಲಿ ನಾವು ನೋಡುವಾಗ, ನಾನು ಅಬ್ರಹಾಮು, ಇಸಾಕು, ಯಾಕೋಬರ ದೇವರು ಎಂದು ಕರೆಸಿಕೊಳ್ಳುವುದಕ್ಕಾಗಿ ಆತ ನಾಚಿಕೆ ಪಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಈ ಭಕ್ತರ ಜೀವಿತ ಅಂದರೆ ಇಲ್ಲಿ ವಾಸ ಮಾಡುವಂಥ ಭಕ್ತರು, ಈ ಭಕ್ತರ ಜೀವಿತಕ್ಕೆ ಹೋಲಿಸಿಕೊಂಡು ಆ ಒಂದು ವಿಷಯಗಳನ್ನು ಅಳವಡಿಸಿಕೊಂಡು ನಾವು ಜೀವಿಸುವುದಾದರೆ ಅದು ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಾವು ಇಸಾಕನ ವಿಷಯ ನೋಡುವಾಗ, ಅವನು ಈ ವಾಸ್ ಎ ಮ್ಯಾನ್ ಆಫ್ ಫೇತ್ ಎಂಬುದಾಗಿ ನಾವು ನೋಡ್ತೇವೆ. ನೀವು ನೋಡಿ ಹೆಬ್ರಿ ಪತ್ರಿಕೆಯಲ್ಲಿ ನೀವು 11ನೇ ಅಧ್ಯಾಯ ನೀವು ಓದುವಾಗ ಅಲ್ಲಿ ಅಬ್ರಹಾಮ, ಇಸಾಕ, ಯಾಕೋಬ, ಆ ಅಧ್ಯಾಯ ನಮ್ಗೆ ಏನು ತೋರಿಸ್ತದೆ ಅಂತಂದ್ರೆ ವಿಶ್ವಾಸ ವೀರರ ಪಟ್ಟಿಯನ್ನ ತೋರಿಸುತ್ತದೆ. 11ನೇ ಅಧ್ಯಾಯ ಏನು ತೋರಿಸ್ತದೆ? ವಿಶ್ವಾಸ ವೀರರ ಪಟ್ಟಿಯನ್ನ ತೋರಿಸುತ್ತೆ. ಆದರೆ ಆ ಅಧ್ಯಾಯ ಸಶೇಷ ಎಂಬುದಾಗಿ ನಾವು ನೋಡ್ತೇವೆ. ಸಶೇಷ ಅಂದ್ರೆ ಅರ್ಥ ಏನು? ಸಶೇಷ ಅಂದ್ರೆ ಅರ್ಥ ಏನು? ಇನ್ನೂ ಇದೆ ಅಂತ ಅರ್ಥ. ಸಶೇಷ ಅಂತಂದ್ರೆ ಇನ್ನೂ ಇದೆ ಎಂಬುದಾಗಿ ಅರ್ಥ. ಹಾಗಾಗಿ ಆ ಪಟ್ಟಿಯಲ್ಲಿ ನಾನು ಬರಬೇಕು, ನೀನು ಬರಬೇಕು ಎಂಬುದಾಗಿ ದೇವರು ಕೋರಿಕೊಳ್ತಾರೆ. ಪ್ರಿಯರೇ, ದೇವರು ನಮ್ಮ ಬಗ್ಗೆ ಮಾತಾಡುವಾಗ ಈ ವ್ಯಕ್ತಿ ಶೇಖರ್ ಬಂದ್ರ ಆಯಿತು, ಸಹೋದರಿ ಆಯಿತು, ಮಗನಾಯಿತು, ನಾವಿಲ್ಲಿ ಸೇರಿ ಬಂದವರೆಲ್ಲ ಕೂಡ ದೇವರು ಏನು ಮಾತಾಡಬೇಕು ಅಂತಂದ್ರೆ, ಇವರು ಈ ಮನೆಯಲ್ಲಿರುವಂಥವರು ಅವರು ವಿಶ್ವಾಸ ವೀರರು ಎಂಬುದಾಗಿ ದೇವರು ಹೇಳಬೇಕು. ಇನ್ನೊಂದು ವಿಷಯ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅದರಲ್ಲೇ ಆ ವಿಶ್ವಾಸದಲ್ಲಿ ನಾವು ಏನು ನೋಡ್ತೇವೆ ಅಂತಂದ್ರೆ ಆತರ ವಿಧೇಯತೆಯನ್ನ ನಾವು ನೋಡ್ತೇವೆ. ವೇರ್ ಫೇತ್ ಈಸ್ ದೇರ್ ಒಬೀಡಿಯನ್ಸ್ ವಿಲ್ ಬಿ ದೇರ್. ಎಲ್ಲಿ ವಿಶ್ವಾಸ ಇರ್ತದೋ ಅಲ್ಲಿ ಏನಿರ್ತದೆ ಅಂತಂದ್ರೆ ವಿಧೇಯತೆ ಅನ್ನುವಂಥದ್ದು ಖಂಡಿತವಾಗಿ ಇರಲೇಬೇಕು ಎಂಬುದಾಗಿ ನಾವು ನೋಡ್ತೇವೆ. ಉದಾಹರಣೆಗಾಗಿ ನಾವು ಹೇಳ್ಕೋಬಹುದು, ನಾವು ವಿಶ್ವಾಸಗಿಲ್ರಿ ಅಂತ ನಾವು ಹೇಳ್ಕೋಬಹುದು, ಒಳ್ಳೆಯದೇ, ದೇವರಿಗೆ ಸ್ತೋತ್ರ. ಆದರೆ ಎಲ್ಲಿ ನಿಜವಾದಂಥ ವಿಶ್ವಾಸ ಇರುತ್ತೋ ಅಲ್ಲಿ ಪರೀಕ್ಷೆ ಬರುತ್ತೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ವೇರ್ ದೇರ್ ಇಸ್ ಎ ಜಿನೈನ್ ಫೇತ್, ಯುವರ್ ಫೇತ್ ವಿಲ್ ಬಿ ಟೆಸ್ಟೆಡ್. ನೀನು ನಿಜವಾದ ವಿಶ್ವಾಸಿನ ಅಲ್ಲವಾ? ಹೆಂಗ್ ಗೊತ್ತಾಗುತ್ತೆ? ಹೆಂಗ್ ಗೊತ್ತಾಗುತ್ತೆ? ಮಾತಾಡಿ. ಹೇಗೆ ಗೊತ್ತಾಗುತ್ತೆ? ಆ ಪರೀಕ್ಷೆ, ಅವನು ಉತ್ತಮವಾದ ವಿದ್ಯಾರ್ಥಿನ ಅಲ್ವಾ? ಹೆಂಗ್ ಗೊತ್ತಾಗ್ತದೆ? ಅವನು ಪರೀಕ್ಷೆ ಬರೆದು ಏನು ಅಲ್ಲಿ ಗ್ರೇಡ್ ಇರುತ್ತೆ. ನಾವು ಕೂಡ ವಿಶ್ವಾಸಗಳಲ್ಲಿ ಗ್ರೇಡ್ ವಿಶ್ವಾಸಗಳು, ಕೆಲವರು 0 ಇಂದ, ಕೆಲವರು ಫೇಲ್ಯೂರು, ಕೆಲವರು ಜಸ್ಟ್ ಪಾಸು, ಕೆಲವರು 3rd ಕ್ಲಾಸು, 2nd ಕ್ಲಾಸು, ಏನು ಇನ್ನು 1st ಕ್ಲಾಸು. ನೋಡಿದ್ರ ಎಷ್ಟೋ ಜನರಲ್ಲಿ ಏನು ಇವರು ಹೆಚ್ಚು ಇರ್ತಾರೆ, ಡಿಸ್ಟಿಂಕ್ಷನ್ ಬರುವವರು ಬಹಳ ಕಡಿಮೆ ಇರ್ತಾರೆ, ರ್ಯಾಂಕ್ ಬರುವವರು ಇನ್ನೂ ಕಡಿಮೆ ಇರ್ತಾರೆ. ಹಾಗಾಗಿ ವಿಶ್ವಾಸದಲ್ಲಿ ಕೂಡ ಈ ಹಂತಗಳಿವೆ. ಈ ವಿಶ್ವಾಸದಲ್ಲಿ ಕೂಡ ಈ ಹಂತಗಳು ಇವೆ ಎಂಬುದಾಗಿ ನಾವು ನೋಡ್ತೇವೆ. ನೀವಿಲ್ಲಿ ನೋಡ್ರಿ, ಆ ವಿಶ್ವಾಸಿಗೆ ಅಂದ್ರೆ ಇಸಾಕನಿಗೆ ದೇವರು ಒಂದು ಪರೀಕ್ಷೆ ಇಟ್ಟರು. ಏನದು? ನಾವು 26ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, 26ನೇ ಅಧ್ಯಾಯ ನಾವು ನೋಡುವಾಗ 2ನೇ ವಚನ ನಾವು ನೋಡ್ತೇವೆ. 2ನೇ ವಚನ ಕನ್ನಡದಲ್ಲಿ ಓದಿ ಯಾರಾದ್ರೂ. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನಾನು ಹೇಳಿದ ದೇಶದಲ್ಲಿ ನೀನು ವಾಸ ಮಾಡಬೇಕು. ವಾಸ ಮಾಡಿದ್ರೆ ನೀನು ಈ ದೇಶದಲ್ಲಿ ವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿ ನಾನು ನಿನ್ನ ಸಂಗಡ ಇರುತ್ತೇನೆ. ಈ ಮಾತನ್ನು ದಯಮಾಡಿ ನೀವು ನೋಡಿ. ಅಲ್ಲಿ ಏನಾಯ್ತು? ಮೊದಲನೇ ವಚನ ನಾವು ನೋಡುವಾಗ ಅಲ್ಲಿ ಬರ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಬರ ಬಂತು, ಕೊರತೆ ಬಂತು, ಸಮಸ್ಯೆ ಬಂತು, ಅಲ್ಲಿ ಒಂದು ಹೋರಾಟ ಬಂತು. ಅಲ್ಲಿ ಅವನು ಉಳಿಯುವಂತ ಸರ್ವೈವಲ್ ಕ್ವಶನ್ ಅವನಿಗೆ ಆಗಿದೆ. ಅಲ್ಲಿ ಆ ಸಮಯದಲ್ಲಿ ದೇವರು ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ನೀನು ಐಗುಪ್ತಿಗೆ ಹೋಗಬೇಡ, ಇಲ್ಲೇ ಇರು ಎಂಬುದಾಗಿ ಮಾತಾಡ್ತಾರೆ. ಯಾಕೆ ಐಗುಪ್ತಿಗೆ ಹೋಗ್ಬೇಡ ಅಂತ ಹೇಳಿದ್ದಾರೆ ಅಂತಂದ್ರೆ ಅದು ಬಹಳ ಸಮೀಪವಾಗಿ ಇದೆ. ಐಗುಪ್ತ
ಅವರು ಇರುವಂತ ವಾಸ ಮಾಡುವಂತ ಸ್ಥಳಕ್ಕೆ ಬಹಳ ಸಮೀಪವಾಗಿದೆ. ಒಂದು. ಎರಡನೇದು, ಅವರ ತಂದೆಯ ಒಂದು ಅನುಭವ. ಅವನು ಕೂಡ ಅಷ್ಟೇ, ಬರ ಬಂತು, ಐಗುಪ್ತಿಗೆ ಹೋದ ಅಬ್ರಾಮನು. ಅಲ್ಲಿ ಇರೋದು ಮಾತ್ರವಲ್ಲದೆ ಅಲ್ಲಿಂದ ಹಾಗರನ್ನ ತೆಗೆದುಕೊಂಡು ಬಂದಿದ್ದ, ಕರೆದುಕೊಂಡು ಬಂದಿದ್ದ. ಏನು ಆ ಕೊನೆಗೆ ಅವಳ ಮುಖಾಂತರ ಇಸ್ಮಾಯೇಲ್ ಕೂಡ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಇಸ್ಮಾಯೇಲ್ ಹೇಗೆ ಬಂದ ಅಂತಂದ್ರೆ ಹಾಗರ್ ಮೂಲಕ ಬಂದ. ಹಾಗರ್ ಎಲ್ಲಿ ಅವಳು ಅಂತಂದ್ರೆ ಎಲ್ಲಿ ಅವಳು? ಐಗುಪ್ತ. ಹೋಗ್ಬೇಡಪ್ಪ, ನಿಮ್ಮಪ್ಪ ಎಷ್ಟು ಸಮಸ್ಯೆಗೆ ಒಳಗಾಗಿದ್ದಾರೆ, ನೀನು ಕೂಡ ಆ ಸಮಸ್ಯೆಗೆ ಒಳಗಾಗೋದು ಬೇಡ. ಮುಖ್ಯವಾಗಿ ಯಾವ್ದಾದ್ರು ಕೊರತೆ ಬರುವಾಗಲೇ, ಸಮಸ್ಯೆ ಬರುವಾಗಲೇ ನಮ್ಮ ನಿಜವಾದಂಥ ವಿಶ್ವಾಸ ಹೊರಗಬೇಕು. ಬಹಳಷ್ಟು ಜನರು ಏನ್ ಮಾಡ್ತಾರೆ ಅಂತಂದ್ರೆ, ಕೊರತೆಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಏನ್ ಮಾಡ್ತಾರೆ ಅಂತಂದ್ರೆ ಮನುಷ್ಯರ ಬಳಿ ಹೋಗ್ತಾರೆ. ಮನುಷ್ಯರ ಸಹಾಯಕ್ಕಾಗಿ ಕೈ ಚಾಚ್ತಾರೆ, ಅಥವಾ ಯಾರಾದರೂ ಸಹಾಯ ಮಾಡ್ತಾರಾ ಅಂತ ಎದುರು ನೋಡ್ತಾ ಇರ್ತಾರೆ. ಆದ್ರೆ ಪ್ರಿಯರೇ, ನಾವು ಕೊರತೆ ಬರುವಾಗ, ಸಮಸ್ಯೆ ಬರುವಾಗ, ಹೋರಾಟ ಬರುವಾಗ ಕರ್ತನ ಸ್ವರವನ್ನ ನಾವು ಕೇಳುವವರಾಗಿ ಇರಬೇಕು. ಅವನಿಗೆ ಸಮಸ್ಯೆ ಬಂತು, ಬರ ಬಂತು, ಕೊರತೆ ಬಂತು, ಅವನಿಗೆ ದೇವ್ರ ಇಸಾಕನೊಂದಿಗೆ ದೇವರು ಮಾತಾಡ, ನೀನು ಇಲ್ಲೇ ಇರಪ್ಪ. ಎಷ್ಟು ಕಷ್ಟ, ಇಲ್ಲಿ ಏನೂ ಇಲ್ಲ, ಆದ್ರೆ ಇಲ್ಲಿ ಇರು ಅಂತ ಹೇಳಿದ್ರೆ ಅಲ್ಲಿ ಇರೋಕೆ ಎಷ್ಟು ಕಷ್ಟ. ಆದ್ರೆ ದೇವರು ನಮ್ಮ ಜೊತೆ ಇರುವುದಾದ್ರೆ ನಾವು ಬರದಲ್ಲಿ ಇರಬಹುದು, ಹೋರಾಟದಲ್ಲಿ ಇರಬಹುದು, ಯುದ್ಧದಲ್ಲಿ ಇರಬಹುದು, ಸಂಕಟದಲ್ಲಿ ಇರಬಹುದು. ಊರೆಲ್ಲ ನಮ್ಮ ಜೊತೆ ಇಲ್ಲದೆ ಇದ್ರು ಕೂಡ ದೇವರು ನಮ್ಮ ಜೊತೆ ಇರುವಾಗ ನಾವು ಎಲ್ಲಿ ಬೇಕಾದ್ರೆ ಅಲ್ಲಿ ಇರಬಹುದು. ನಾವು ಬಹಳ ಸಾರಿ ಓಡಿ ಹೋಗ್ತೀವಿ, ಇಲ್ಲಿ ಬೇಡಪ್ಪ, ಇಲ್ಲಿ ಬೇಡಪ್ಪ, ಇಲ್ಲಿ ಸಮಸ್ಯೆ ಇದೆ, ಓಡಿ ಹೋಗ್ತೀವಿ. ಡೈವರ್ಸ್ ಕೂಡ ಹಂಗೇನೆ, ಇವರು ಬೇಡಪ್ಪ ಸಮಸ್ಯೆ ಬಿಟ್ಟು ಓಡೋಗ್ತೀವಿ. ಅಲ್ಲಿ ಹೋಗಿ ಏನು ಮಾಡ್ತೀವಿ? ಮತ್ತೆ ಅದೇ ಸಮಸ್ಯೆಗೆ ಒಳಗಾಗ್ತೀವಿ. ಓಡೋಗೋದಲ್ಲ. ನಾವು ರೂತ್ ಗ್ರಂಥದಲ್ಲಿ ನಾವು ಏನು ನೋಡ್ತೀವಿ ಅಂತಂದ್ರೆ, ನ್ಯಾಯಾಧಿಪತಿಗಳ ಕಾಲದಲ್ಲಿ ಜನರು ಇಷ್ಟ ಬಂದಾಗ ಜೀವಿಸಿದ್ರಂತ. ಅಲ್ಲಿ ಒಬ್ಬ ಇದ್ದ, ಅವರ ಹೆಸರು ಏನಂತಂದ್ರೆ ಎಲಿಮೆಲೆಕ ಅಂತ ಅರ್ಥ. ಎಲಿಮೆಲೆಕ್ ಅಂದ್ರೆ ಅರ್ಥ ಏನಂತಂದ್ರೆ ದೇವರೇ ನನ್ನ ರಾಜ. ಎಲಿಮೆಲೆಕ್ ಅಂದ್ರೆ ಅರ್ಥ ಏನು? ದೇವರೇ ನನ್ನ ರಾಜನು. ಈಗ ಹೆಸರು ಚೆನ್ನಾಗಿದೆ, ದೇವರೇ ನನ್ನ ರಾಜನು. ಆದ್ರೆ ನಿಜವಾಗ್ಲೂ ಅವನು ದೇವರ ಆಳ್ವಿಕೆಯಲ್ಲಿ ಇದ್ದನ, ದೇವರಿಂದ ನಡೆಸಲ್ಪಟ್ಟನ. ಅಲ್ಲಿ ಕೂಡ ಕೊರತೆ ಬಂತಲ್ಲ, ಸಮಸ್ಯೆ ಬಂತಲ್ಲ, ಅದನ್ನ ತಪ್ಪಿಸಿಕೊಳ್ಳುವುದಕ್ಕಾಗಿ ಅವನು ಎಲ್ಲಿ ಹೋದ ಅಂತಂದ್ರೆ ಮೋಯಾಬ್ಗೆ ಹೋದ ಎಂಬುದಾಗಿ ನಾವು ನೋಡ್ತೇವೆ. ಮೋಯಾಬ್ಗೆ ಒಬ್ಬನೇ ಹೋಗಿಲ್ಲ, ಹೆಂಡತಿನ ಕರ್ಕೊಂಡು ಹೋದ, ಏನು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋದ. ನೋಡಿದ್ರ? ಆ ಇಬ್ಬರನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಮೇಲೆ ನಾವು ಏನ್ ನೋಡ್ತೇವೆ ಅಂತಂದ್ರೆ, ಪ್ರಿಯರೇ, ಅಲ್ಲಿ ನಿವಾಸ ಮಾಡಿದ ಅಂತ ನಾವು ನೋಡ್ತೀವಿ. ಆಮೇಲೆ ಇಬ್ಬರು ಮಕ್ಕಳಿಗೆ ಅನ್ಯರನ್ನ ವಿವಾಹ ಮಾಡಿದ ಅಂತ ನೋಡ್ತೀವಿ. ಸ್ವಲ್ಪ ದಿವಸ ಚೆನ್ನಾಗಿತ್ತು, ಆಮೇಲೆ ಅಸಲು ಬಣ್ಣ ಹೊರಗೆ ಬಂತು. ನೋಡಿದ್ರ? ನಾವು ದೇವರ ಒಂದು ಚಿತ್ತದಿಂದ ನಾವು ತೊಲಗಿ ಹೋಗುವಾಗ, ದೇವರ ಹಾದಿಯಿಂದ ನಾವು ಪಕ್ಕಕ್ಕೆ ಬರುವಾಗ, ನಮ್ಮ ಆಸೆ ಆಕಾಂಕ್ಷೆಗಳನ್ನ ನಾವು ಈಡೇರಿಸಬೇಕು ಎಂಬುದಾಗಿ ನಾವು ಪ್ರಯತ್ನ ಪಡುವಾಗ ಸ್ವಲ್ಪ ದಿವಸ ಚೆನ್ನಾಗೇ ಇರ್ತದೆ. ಆಮೇಲೆ ಏನು ಸ್ಟಾರ್ಟ್ ಆಗ್ತದೆ. ಅವ್ರು ಸ್ವಲ್ಪ ದಿವಸ ಚೆನ್ನಾಗೇ ಇದ್ದರು. ಅಲ್ಲಿ ನಾವು ಏನು ನೋಡ್ತೇವೆ ಅಂತಂದ್ರೆ, ನನಗೆ ಸಮಯ ಇಲ್ಲ, ಅಲ್ಲಿ ನಿವಾಸ ಮಾಡಿದ್ರು. ದೇ ಡ್ವೆಲ್ಟ್ ದೇರ್. ಅಲ್ಲಿ ಏನು ಮಾಡಿದ್ರು ಅಂತ? ನಿವಾಸ ಮಾಡಿದ್ರು. ಏನಾಯ್ತು ಹೇಳಿ? ಅಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಮಾಡಿಕೊಂಡ್ರು. ಆಮೇಲೆ ಏನಾಯ್ತು ಗೊತ್ತಾ? ಎಲಿಮೆಲೆಕ್ ಸತ್ತೋದ, ಮಹ್ಲೋನ್ ಸತ್ತೋದ, ಟಿಹ್ಲೋನ್ ಸತ್ತೋದ. ಆ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ. ಆ ಮನೆಯಲ್ಲಿ ಯಾರಿಲ್ಲ? ಗಂಡು ಮಕ್ಕಳೇ ಇಲ್ಲ. 3 ವಿಧವೆ. ಎಷ್ಟು ನಷ್ಟ ನೋಡಿ. ದೇವರ ಚಿತ್ತದಿಂದ ತೊಲಗುವಾಗ, ನಮ್ಮ ಆಲೋಚನೆಗಳನ್ನ ನಾವು ನೆರವೇರಿಸಿಕೊಳ್ಳುವಾಗ, ನಮ್ಮ ಯೋಜನೆಗಳಲ್ಲಿ ನಾವು ಹೋಗುವಾಗ ಆನಂದ ಚೆನ್ನಾಗಿ ಇರ್ತದೆ. ನಾನು ಆರಿಸ್ಕೊಂಡಿದ್ದು,
ಕರೆಕ್ಟೇ ಅಂತ ಅನಿಸ್ತದೆ. ಆಮೇಲೆ ಗೊತ್ತಾಗ್ತದೆ ನಾವು ಎಷ್ಟು ತಪ್ಪು ಮಾಡಿದ್ದೀವಿ. ಆಮೇಲೆ ಗೊತ್ತಾಗ್ತದೆ ನಾವು ಬರಬಾರ್ದಾಗಿತ್ತು. ಈಗ ಅಂದುಕೊಂಡ್ರೆ ಏನು ಪ್ರಯೋಜನ? ಎಲ್ಲ ಆಯಿತು, ಪೆಟ್ಟಿಗೆಯಲ್ಲಿ ಇಟ್ಟು ಆಯಿತು, ಸಮಾಧಿಯಲ್ಲಿ ಕೂಡ ಇಟ್ಟು ಆಯಿತು. ಈಗ ಅಂದ್ಕೊಂಡು ಏನು ಪ್ರಯೋಜನ ಅಲ್ವಾ? ನಾವು ಭಾಳಷ್ಟು ಸಾರಿ ನಾವೇನು ಮಾಡ್ತೀವಿ ಅಂತಂದರೆ, ಎಲ್ಲ ಆದಮೇಲೆ ನಾವು ವಿ ಫೀಲ್ ಸಾರಿ. ಎಲ್ಲ ನಷ್ಟ ಆದಮೇಲೆ ಕೂತ್ಕೊಂಡು ನಾವು ಅಯ್ಯೋ ಈ ರೀತಿ ಮಾಡಬಾರ್ದಾಗಿತ್ತು, ಅಯ್ಯೋ ನಾವು ಇಲ್ಲಿಗೆ ಹೋಗಬಾರ್ದಾಗಿತ್ತು, ಅಯ್ಯೋ ನಾವು ಇವರನ್ನ ಮದುವೆ ಆಗಬಾರ್ದಾಗಿತ್ತು, ಅಯ್ಯೋ ನಾವು ಅದು ಮಾಡಬಾರ್ದಾಗಿತ್ತು, ಇದು ಮಾಡಬಾರ್ದಾಗಿತ್ತು ಅಂತ ಯೋಚನೆ ಮಾಡ್ತೇವೆ ಪ್ರಿಯರೇ. ಆದರೆ ಮೊದಲೇ ಅವರು ದೇವರ ಚಿತ್ತವನ್ನು ಅವರು ಕೇಳಿ ಆತನ ಮೂಲಕ ಅವರು ನಡೆಸಲ್ಪಟ್ಟಿರುವುದಾದರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವರು ಹೋದರು, ಆದರೆ ಬೆತ್ಲೆಹೇಮಲ್ಲಿ ಬೋಯಸ್ ಇರ್ಲಿಲ್ವಾ? ಅದೇ ಬರದಲ್ಲಿ ಬೋಯಸ್ ಇರ್ಲಿಲ್ವಾ? ಇದ್ರು ಇಲ್ವೋ? ಇದ್ರು. ಅವರೆಲ್ಲ ಹೇಗಿದ್ರು ಅನ್ನೋದು ಮುಖ್ಯ. ಅವರೆಲ್ಲ ಹೇಗಿದ್ರು? ಸತ್ತೋದ್ರ ಅವರೆಲ್ಲ? ಬರ ಬಂತು, ಅವ್ರಿಗೂ ಬರ ಬಂತು, ಸತ್ತೋದ್ರ? ಇಲ್ಲ. ಏನು ಯಾವಾಗ ನೀನು ದೇವರ ಚಿತ್ತಾನುಸಾರವಾಗಿ ನೀನು ಇರುತ್ತೀಯೋ ಆ ಬರದಲ್ಲಿ ಕೂಡ ದೇವರು ನಿನ್ನನ್ನು ಕಾಪಾಡ್ತಾರೆ, ಪೋಷಿಸುತ್ತಾರೆ, ಸಂರಕ್ಷಿಸ್ತಾರೆ. ಎಲ್ಲವನ್ನ ಒದಗಿಸಿಕೊಡುವಂಥ ದೇವರು ನಿನಗೂ ನನಗೂ ಒದಗಿಸಿಕೊಡ್ತಾರೆ ಎಂಬ ಮಾತುಗಳನ್ನು ನಾವಿಲ್ಲಿ ನೋಡ್ತೇವೆ ಅಲ್ವಾ? ಹಾಗಾಗಿ ನಮ್ಮ ವಿಧೇಯತೆಗೆ ಏನು ಬರುತ್ತೆ ಹೇಳಿ? ಪರೀಕ್ಷೆ ಬರುತ್ತೆ. ಬಹಳಷ್ಟು ಜನ ನಾವು ಫೇಲ್ಯೂರ್ ಅಂತಾನೆ ಹೇಳ್ಬೋದು. ಬಹಳಷ್ಟು ಜನ ನಾವು ಈ ವಿಶ್ವಾಸ ಪರೀಕ್ಷೆಯಲ್ಲಿ ಬಹಳಷ್ಟು ಜನ ನಾವು ಫೇಲ್ ಆಗಿದ್ದೇವೆ ಅಂತ ನಾವು ಹೇಳ್ಬೇಕು. ಹಾಗಾಗಿ ಪರೀಕ್ಷೆಗಳು ಬರುವಾಗ, ಪರಿಶೋಧನೆಗಳು ಬರುವಾಗ ನಾವು ದೇವರ ಬಳಿ ಓಡಿ ಹೋಗೋದನ್ನು ಕಲಿಬೇಕು. ದೇವರ ಆಲೋಚನೆಯನ್ನು ನಾವು ಪಡೆಯೋದನ್ನು ಕಲಿಬೇಕು. ದೇವರ ನಡೆಸುವಿಕೆ ನಮ್ಗೆ ಬೇಕು. ಆವಾಗ ಏನಾಗುತ್ತೆ ಅಂತಂದ್ರೆ, ನಾವು ಇದ್ದ ಸ್ಥಳದಲ್ಲಿ ನೋಡ್ರಿ, ಅದೇ ವಾಕ್ಯದಲ್ಲಿ 26ನೇ ಅಧ್ಯಾಯದಲ್ಲಿ ನಾವು 12ನೇ ವಚನದಲ್ಲಿ ಏನು ನೋಡ್ತೇವೆ? 12ನೇ ವಚನದಲ್ಲಿ ಆ ದೇಶದಲ್ಲಿದ್ದ. ಯಾವ ದೇಶದಲ್ಲಿದ್ದ ಹೇಳ್ರಿ? ಯಾವ ದೇಶದಲ್ಲಿದ್ದ? ಹಾರಾನ್ ಅಲ್ಲ. ಯಾವ ದೇಶದಲ್ಲಿದ್ದ? ಗೆರಾರ್ ದೇಶ ಅಲ್ಲ. ಯಾವ ದೇಶದಲ್ಲಿದ್ದ? ಫಿಲಿಸ್ತೀನ್ ದೇಶದಲ್ಲಿ ಅಲ್ಲ. ಯಾವ ದೇಶದಲ್ಲಿದ್ದ? ದೇವರು ಎಲ್ಲಿ ಇರು ಅಂತ ಹೇಳಿದ್ರು ಆ ದೇಶದಲ್ಲಿ ಇದ್ದ. ಅಲ್ಲೇ ಇದೆ. ವಾಕ್ಯ ಇಲ್ವಾ? ವಾಕ್ಯ ಇದೆಯಲ್ಲ, 2-3 ವಚನಗಳಲ್ಲಿ ನಾವು ಅದೇ ತಾನೇ ನೋಡೋದು. ನೀನು ಅಲ್ಲಿ ಹೋಗ್ಬೇಡ, ನೀನು ಇಲ್ಲೇ ಇರೋ ಎಂಬುದಾಗಿ ದೇವರು ಹೇಳಿದಾಗ ಅಲ್ಲಿ ದೇವರು ಅವನ ಸಂಗಡ ಇದ್ದ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿ ಇಸಾಕನ ಹಾಗೆ ಈ ಕುಟುಂಬದವರು ಸೇರಿ ಬಂದಂಥ ನಾವೆಲ್ಲರೂ ಕೂಡ ಆ ವಿಶ್ವಾಸ ಪರೀಕ್ಷೆಯಲ್ಲಿ ನಾವು ನಿಂತವರಾಗಿ ಕೊರತೆಯಲ್ಲಿಯೂ ಸಮಸ್ಯೆಯಲ್ಲಿಯೂ ಹೋರಾಟದಲ್ಲಿಯೂ ಏನೇ ಒಂದು ಪರಿಸ್ಥಿತಿ ಬಂದರೂ ಕೂಡ ನಾವು ಆ ಪರೀಕ್ಷೆಯಲ್ಲಿ ನಾವು ನಿಂತವರಾಗಿ ನಾವು ಮುಂದೆ ನಡೆಯುವಂಥವರು ಆಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. 2 ವಿಷಯ ನಾವು ನೋಡಿದೆವು. 3ನೇದಾಗಿ ಈ ಇಸಾಕನು ಎಂಥವನ ಅಂತಂದ್ರೆ, ಹಿ ವಾಸ್ ಎ ಲಾಂಗ್ ಸಫರಿಂಗ್. ಅವನಿಗೆ ದೀರ್ಘ ಶಾಂತಿ ಇತ್ತು. ಅವನಿಗೆ ಏನಿತ್ತು? ದೀರ್ಘ ಶಾಂತಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಹೇಗೆ ಅವನಿಗೆ ದೀರ್ಘ ಶಾಂತಿ ಇತ್ತು ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ನೋಡಿ, ಅವರಪ್ಪ ಅಬ್ರಾಹ್ಮನು ಬಾವಿಯನ್ನು ಅಗದಿದ್ದ. ಆ ಬಾವಿ ಅಗದಾಗ ಅಬ್ರಾಹ್ಮ ಹೋದ್ರು. ಫಿಲಿಸ್ತೀರ ಅದನ್ನೆಲ್ಲ ಮುಚ್ಚಿಬಿಟ್ಟರು. ಸರಿ ತಾನೆ? ಈಗ ಅದನ್ನ ಮತ್ತೆ ಅಗದಾಗ ಅಲ್ಲಿ ನೀರು ಬಂದಾಗ ಏನು ಆ ಕೆಲಸ ಮಾಡೋವರೆಗೂ ಸುಮ್ಮನೆ ನೋಡಿಕೊಳ್ಳುತ್ತಾ ಎಲ್ಲ ಆದಮೇಲೆ ಆಮೇಲೆ ಅಂತ ಮಾಡಿದ್ಮೇಲೆ ಪ್ರತಿಷ್ಠೆ ಎಲ್ಲ ಮಾಡಿದ್ಮೇಲೆ ಈಗ ಯಾರೋ ಒಬ್ರು ಬಂದು ಶೇಖರ್ಜಿ ಇದು ನಮ್ಮ ಮನೆ ಅಂತ ಅಂತಾರೆ. ಹೆಂಗೆ
ಬಿಟ್ಕೊಡ್ರಿ ಅಂತ ಹೇಳ್ದಿಲ್ಲ ನಾನು. ಹೆಂಗೆ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ದುಡ್ಡು ಸುರಿದು ಎಷ್ಟೋ ತಿಂಗಳಗಟ್ಟಲೆ ಇದಕ್ಕಾಗಿ ಏನೇನೆಲ್ಲ ಮಾಡಿದ್ರೆ ಈಗ ಯಾವನೋ ಒಬ್ಬರು ಸಡನ್ ಆಗಿ ಬಂದು ಈ ಮನೆ ನಮ್ಮದು ಅಂತ ಒಂದು ಗುಂಪು ಬಂದ್ರೆ ಹೇಗೆ ಅಲ್ವಾ? ಅದೇ ನಡೀತಲ್ಲ ಇಲ್ಲಿ. ಒಂದೊಂದು ಕಡೆ ಒಂದೊಂದು ಭಾಗ ಆಗಿದ್ರೆ ಅಲ್ಲಿಗೆ ಬರ್ತಾರೆ, ಇದು ನಮ್ಮದು ಅಂತಾರೆ. ಸರ್ ಅವ್ರಿಗೆ ಬಿಟ್ಟು ಅಲ್ಲಿ ಬಿಟ್ಟುಕೊಟ್ಟು ಇನ್ನು ಮುಂದೆ ಹೋಗ್ತಾರೆ, ಇದು ನಮ್ಮದು ಅಂತ ಅಂತಾರೆ. ಎಷ್ಟು ಕಷ್ಟ ನೋಡಿ. ನಿಮ್ಗೊಂದು ವಿಷಯ ನಾನು ಹೇಳೋಕೆ ಇಷ್ಟಪಡ್ತೀನಿ. ಕೆಲವರು ಶಾರೀರಿಕವಾಗಿ ಬಹಳ ಸ್ಟ್ರಾಂಗ್ ಇರ್ತಾರೆ, ಮೆಂಟಲಿ ಬಹಳ ವೀಕ್, ಮಾರಲಿ ಬಹಳ ವೀಕ್, ನೈತಿಕವಾಗಿ ಬಹಳ ಬಲಹೀನರು. ಯುವಪ್ಪ ಕೂಡ ಬಲವಂತನಾಗಿದ್ದ ನೋಡಿ. 26ನೇ ಅಧ್ಯಾಯದಲ್ಲಿ ನಾವು 16ನೇ ವಚನ ನಾವು ನೋಡಿದ್ರೆ ನಮ್ಗೆ ಏನ್ ಅರ್ಥ ಆಗ್ತದೆ? ಅವನು ಎಂತವನಾಗಿದ್ದ? ನೀನು ನಮಗಿಂತ ಬಹು ಬಲಿಷ್ಠನಾಗಿದ್ದೆ. ಯಾರು ಹೇಳಿದ್ದ ಆ ಮಾತು? ಅವ್ರು ಬಂದು ಹೇಳ್ತಾರೆ, ವಾ ಇಸಾಕ ನೀನು ನಮಗಿಂತ ಏನಾಗಿದ್ಯಾ? ಬಲಿಷ್ಠನು. ಅವ್ರಿಗಿಂತ ಬಲಿಷ್ಠ. ಶರೀರದಲ್ಲಿ ಬಲಿಷ್ಠ ಅಲ್ಲ, ಆತ್ಮೀಯವಾಗಿ ಅವನು ಬಲಿಷ್ಠನಾಗಿದ್ದ. ನೈತಿಕವಾಗಿ ಬಲಿಷ್ಠನಾಗಿದ್ದ. ಮನಸ್ಸಿನ ಆಲೋಚನೆಗಳಲ್ಲಿ ಕೂಡ ಅವನು ಬಲಿಷ್ಠನಾಗಿದ್ದ. ಬಿಟ್ಟುಕೊಡೋದು ಅಂತಂದ್ರೆ ಅಷ್ಟು ಸುಲಭವಾದಂತ ಮಾತಲ್ಲ. ನಾವು ಬಿಟ್ಕೊಡ್ತೀವ? ಮನೆಯನ್ನು ಮಾತು ಬಿಟ್ಬಿಡ್ರಿ. ನಾವು ಸರ್ವಸಾಧಾರಣವಾಗಿ ನಾವು ಮಾತಾಡೋದು ಏನಂತಂದ್ರೆ ನಾವ್ಯಾಕೆ ಬಿಟ್ಕೊಡ್ಬೇಕು? ಅವರೇ ಮೇಲೆ ಮೇಲೆ ಬರ್ತಾ ಇದ್ರೆ ನಾವ್ಯಾಕೆ ಬಿಟ್ಕೊಡ್ಬೇಕು? ಇದೇ ತಾನೇ ನಮ್ಮ ಮಾತುಗಳಿಗೆಲ್ಲ ನಾವು ಹೇಳೋದು. ಮೇಲ್ಮಟ್ಟಕ್ಕೆ ಓದಿರ್ಬೇಕು, ಬಿಟ್ರುಮಾ ಹೇಗಂತ ಬಿಟ್ಬಿಡ್ತೇವಾ? ಈಗೆಲ್ಲ ನೀವು ಎಲ್ಲಿ ಬೇಕಂದ್ರೆ ನೋಡಿ, ಕಾಮನ್ ಆಗಿ ಏನು ಕೇಳುವಂತ ಒಂದು ಮಾತೇನಂತಂದ್ರೆ, ನಮ್ಮ ಅಪ್ಪನಾನ ನಾನು ಬಿಟ್ಕೊಡಲ್ಲ, ಏನೇ ಬರಲಿ ಬಿಟ್ಕೊಡಲ್ಲ. ಒಬ್ರು ಹೇಳ್ತಾ ಇದ್ದ, ಹೆಣ ಬೀಳಿ ಬಿಟ್ಕೊಡಲ್ಲ. ಯಾರು ಬಿಟ್ಕೊಡ್ತಾರೆ ಈಗೆಲ್ಲ? ನೋಡಿದ್ರ? ಆದ್ರೆ ಅವ್ನು ಬಿಟ್ಕೊಡ್ತಾರೆ. ವಿ ಫೈಟ್ ಫಾರ್ ಅವರ್ ರೈಟ್ಸ್. ಅದು ಅವನ ಹಕ್ಕಾಗಿತ್ತು. ಆದ್ರೆ ಕಾರಣ ಏನ್ ಗೊತ್ತಾ? ಸಾಕ್ಷಿಗಾಗಿ. ಕಾರಣ ಏನ್ ಹೇಳ್ರಿ? ಅವ್ರು ಜಗಳ ಆಡಿದ್ರ? ಅಲ್ಲಿದ್ಯಾ? ಅವ್ರು ಜಗಳ ಆಡಿದ್ರ ಅಂತ ಇದೆಯಾ? ಇಲ್ವಾ? ಫಿಲಿಸ್ತೀನ ಜಗಳ ಮಾಡಿಲ್ಲ. ಫಿಲಿಸ್ತೀನ ಜಗಳ ಮಾಡಿದ್ರು. ಇಸಾಕನ ಜಗಳ ಆಡಿದ್ನ? ಇಲ್ಲ. ನಾವು ಇಷ್ಟು ಇದಕ್ಕೆ ಜಗಳ ಆಡ್ತೀವಿ. ಇಷ್ಟೇ ಮನೆ ಹೋದ್ವಿ, ಇಷ್ಟೇ ಒಂದು ಇಟ್ಟಿಗೆ ಇದಿರ್ತವಲ್ಲ, ಇಷ್ಟೇ ಅದಕ್ಕಾಗಿ ಜಗಳ ಆಡ್ತೀವಿ. ಬಿಟ್ಕೊಡಲ್ಲ. ಆದರೆ ಅವನು ಅಷ್ಟು ಸ್ಟ್ರಾಂಗ್ ಪರ್ಸನ್. ಆದರೆ ಅವನು ಸ್ಪಿರಿಚುವಲ್ ಆಗಿ ಸ್ಟ್ರಾಂಗ್ ಪರ್ಸನ್. ದೇವ್ರ ಮಕ್ಕಳೇ, ನನ್ನ ಮಾತು ಕೇಳಿ. ದೇವ್ರ ವಾಕ್ಯ ಏನು ಹೇಳ್ತದೆ ಅಂತಂದರೆ, ನಮಗೆ ವಿರೋಧವಾಗಿ ಜಗಳಾಡುವರು, ನಮ್ಮ ವಿರೋಧವಾಗಿ ಕಲಹಕ್ಕೆ ಬರುವವರು, ಅವರನ್ನು ದಾಟಿ ನಾವು ಮುಂದೆ ಹೋಗಬೇಕಾಗಿದೆ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ನಾವು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ನೋಡಿ, ಈಗ ಇನ್ನೊಂದು ಮಾತು ಅಲ್ಲೇ 26ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 27ನೇ ವಚನ ನಮ್ಗೆ ಏನು ಹೇಳ್ಕೊಡ್ತದೆ ಅಂತಂದ್ರೆ, ನೋಡಿ 27ನೇ ವಚನ ಓದಿ ಕನ್ನಡದಲ್ಲಿ. ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳುಹಿಸಿ ಬಿಟ್ಟಿರಲ್ಲ, ಈಗ ನನ್ನ ಬಳಿಗೆ ಯಾಕೆ ಬಂದಿರಿ? ಈಗ ಅಂತಾನೆ. ಈಗ ನೋಡ್ರಿ, ಎಲ್ಲ ಬಿಟ್ಕೊಟ್ಟು ಮುಂದೆ ಹೋದಾಗ ಏನು ಅವ್ರು ಬರ್ತಾರೆ. ಈಗ ಅವ್ರು ಬಂದಾಗ ಇವ್ರು ಕೇಳುವಂತ ಮೊದಲನೇ ಪ್ರಶ್ನೆ ತೆಲುಗಲ್ಲಿ ಹೇಗಿದೆ ಅಂತಂದ್ರೆ, ನಾಪೈನ ಪಗಬಟ್ಟಿ ಅಂತ ಇದೆ. ಏನ್ ಬಟ್ಟಾರಂಟ? ಪಗಬಟ್ಟ. ಕನ್ನಡದಲ್ಲಿ ದ್ವೇಷ ಅಂತ ಇದೆ, ಆದ್ರೆ ಹಾಗೆ. ಈಗ ಯಾಕೆ ಬಂದ್ರಿ ಅಂತ ಹೇಳಿದ್ರೆ, ಅವ್ರು ಹೇಳಿದಂತ ಮಾತು ನಾವು ನೋಡಿದ್ರೆ ಅವ್ರು ಏನಂತಾರೆ ಅಂತಂದ್ರೆ,
28ನೇ ವಚನದಲ್ಲಿ ಏನಂದ್ರೆ ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಬ್ರದರ್, ನಮ್ಮ ಸುತ್ತ ಇರುವಂತ ಜನ ಆ ಮಾತು ಹೇಳ್ಬೋದು, ದೇವರು ನಿಮ್ಮ ಸಂಗಡ ಅವ್ರು ಕಂಡುಕೋಬೇಕು. ಕೆಲವೊಂದು ಸಾರಿ ನಮ್ಮನ್ನು ವಿರೋಧ ಮಾಡ್ತಾರೆ, ನಾವು ಚೆನ್ನಾಗಿರ್ತೀವಿ, ನಾವು ಬೆಳೀತಾ ಇರ್ತೀವಿ, ನಾವು ಅಭಿವೃದ್ಧಿ ಆಗ್ತಾ ಇರ್ತೀವಿ. ಕೆಲವರಿಗೆ ಅಸೂಯೆ, ಕೆಲವರಿಗೆ ಹೊಟ್ಟೆ ಕಿಚ್ಚು, ಏನು ಕೆಲವರು ನಾವು ಬೆಳೀತಾ ಇದ್ರೇನೆ ಕೆಲವರಿಗೆ ಸಮಸ್ಯೆ ಉಳ್ಕೊಳ್ತಾರೆ. ವಾಕ್ಯದಲ್ಲಿ ಇದೆ, ನಮ್ಮ ಪ್ರಾಕ್ಟಿಕಲ್ ಲೈಫಲ್ಲಿ ಕೂಡ ನಾವಿದೆ ನೋಡ್ತೀವಿ. ಆದರೆ ಇಲ್ಲಿ ನಾವು ನೋಡೋದು ಏನು ಅಂತಂದರೆ, ಯಾವ ಜನ ದ್ವೇಷಿಸಿ ಅಲ್ಲಿಂದ ಓಡಿಸಿದ್ರು ಅದೇ ಜನ ಬಂದು ಏನಂತ ಇದ್ರಿ, ಈಗ ಯಾಕೆ ಬಂದಿರಪ್ಪ ನೀವು ಅಂತ ಕೇಳಿದಾಗ ಅವ್ರು ಹೇಳಿದಂಥ ಮಾತು ಏನಂತಂದ್ರೆ, ನಿನ್ನ ದೇವರು ನಿನ್ನ ಜೊತೆಯಾಗಿರುವಂಥದ್ದು ನಾವು ನೋಡಿದ್ದೇವೆ. ಏನು ಸಾಕ್ಷಿ ಅದು? ಏನು ಸಾಕ್ಷಿ ಅದು? ಯಾರಾದ್ರೂ ಹೇಳ್ತಿದ್ದಾರಾ ನಮ್ಮ ಬಗ್ಗೆ? ಇಷ್ಟೆಲ್ಲ ಮಾಡಿದ್ರು ನೀವು ಮೌನವಾಗಿದ್ರಲ್ಲ, ಯಾಕೆ? ನಾವು ಬಾಯಿ ತೆರೆದು ನಾವು ಹೇಳ್ಬೇಕಾಗಿಲ್ಲ, ಅವರೇ ಅಂತ ಇದ್ದಾರೆ, ನಿಮ್ಮ ದೇವರು ನಿಮ್ಮ ಸಂಗಡ. ಪೀಪಲ್ ಶುಡ್ ಫೀಲ್ ದಟ್, ಪೀಪಲ್ ಶುಡ್ ನೋ ದಟ್. ಅವರಿಗೆ ಅರಿವಾಗಬೇಕು. ಹೇಗೆ ಅಂತಂದ್ರೆ, ನಾವು ಇಲ್ಲಿ ಹೇಗೆ ಜೀವಿಸುತ್ತೇವೋ ಅದರ ಮುಖಾಂತರನೇ ಈ ಸಾಕ್ಷಿ ಏನಾಗುತ್ತೆ, ಹೊರಟೋಗುತ್ತೆ. ಅವ್ರ ಸಂಗಡ ಅವ್ರ ದೇವರು, ಅವ್ರು ಬಹಳ ಆತ್ಮೀಯರಪ್ಪ, ಅವರು ದೇವರನ್ನು ನಂಬಿದವರಪ್ಪ. ನೋಡಿದ್ರ, ಆ ರೀತಿಯಾಗಿ ನಾವು ಇರಬೇಕು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಸರಿ, ಇನ್ನೊಂದು ಮಾತು ಮಾತ್ರ ನಾವು ನೋಡ್ಕೊಂಡು ನಾವು ಮುಗಿಸ್ಕೊಳ್ಳೋಣ. 1 ಗಂಟೆಗೆ ನಾವು ಮುಗಿಸ್ಕೊಳ್ಳೋದು 26ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ 18ನೇ ವಚನದಲ್ಲಿ ನಾವು ಕೆಳಗಿರುವಂತಹ ಭಾಗ ಓದಿ ಯಾರಾದರೂ. ಅతడు తన తండ్రి వాటికి పెట్టిన పేలు చొప్పున తిరిగి వాటికి పేలు పెట్టెను. ಆ ಮಾತು ಓದಿ ನನಗೆ. ಅವುಗಳನ್ನು ತಿರುಗಿ ತೇಗಿಸಿ ತಂದೆ ಇಟ್ಟಿದ್ದ ಹೆಸರನ್ನೇ ಇಟ್ಟನು. ಬಾವಿ ತೋಡಿಸಿ ಏನ್ ಹೆಸರಿಟ್ಟ? ತಂದೆ ಇಟ್ಟ ಹೆಸರೇ ಇಡ್ಬೇಕಾ? ಡ್ಯಾಡಿ, ನೀವು ಭಾಳ ಓಲ್ಡ್ ಫ್ಯಾಷನ್. ನಿಮ್ಗೇನು ಗೊತ್ತು? ನಾವೆಲ್ಲ ನವಜವಾನಗಳು. ನಮ್ಮಪ್ಪ ಆಗಿನ ಕಾಲದವರು ಆಗಿನ ಕಾಲದ ಹೆಸರು ಇಟ್ಕೊಂಡಿದ್ದಾರೆ, ನಾನು ಯಾಕೆ ಇಟ್ಕೋಬೇಕು? ಇಸಾಕನ ಎಂದವನು ಅಂತಂದರೆ ಆ ಆತ್ಮೀಯ ಪಾರಂಪರ್ಯ ಇದೆಯಲ್ಲ, ಅದನ್ನು ಮುಂದೂಡಿಸ್ಕೊಂಡು ಹೋಗಿದ್ದಾರೆ. ನಮ್ಮ ಸಭೆಗಳಲ್ಲಿ ದರಿದ್ರ ಅದೇ. ಈಗ ನಮ್ಮ ಸಭೆಗಳಲ್ಲಿ ದರಿದ್ರ ಏನು ಗೊತ್ತಾ? ಆಗಿನ ಕಾಲ ವರ್ಷಿಪ, ಆಗಿನ ಕಾಲ ಬ್ರದರ್, ಅದು ಆಗಿನ ಕಾಲ. ಆದ್ರೆ ಆಗಿನ ಕಾಲ ವರ್ಷಿಪ್ ನೋಡಿದ್ರಾ ನೀವು? ನೋಡಿದ್ರಾ? ದೇವರು ಇಳಿದು ಬಂದ್ರೇನೋ, ದೇವರು ಅಲ್ಲಿದ್ದಾರೇನೋ, ದೇವರನ್ನ ಎದುರಿಟ್ಟುಕೊಂಡು ಆರಾಧನೆ ಮಾಡ್ತಾ ಇದ್ರೇನೋ ಅನ್ನೋ ರೀತಿಯ ಆರಾಧನೆ ಇತ್ತು. ಈಗಿದೆಯಾ? ಇದೆಯಾ? ಆರಾಧನೆಯಲ್ಲಿ ಆ ದೇವರ ಪ್ರಸನ್ನತೆ ಕಾಣಿಸ್ತಾ ಇಲ್ಲ. ಹಳೆ ವಿಷಯಗಳು ಬೇಡ ಅನ್ಬೇಡ್ರಿ. ಓಲ್ಡನ್ ಡೇಸು, ಅದು ಗೋಲ್ಡನ್ ಡೇಸು. ಅರ್ಥ ಆಯ್ತಾ? ಅವನು ಎಂಥ ಮನುಷ್ಯ ಅಂತಂದ್ರೆ, ತಂದೆಯನ್ನ ಸನ್ಮಾನಿಸಿದ, ಆ ಪಾರಂಪರ್ಯವನ್ನ ಮುಂದೆ ನಡೆಸ್ಕೊಂಡು ಹೋಗುವುದಕ್ಕಾಗಿ ಇಷ್ಟಪಟ್ಟ. ಮಕ್ಕಳಿದ್ರ, ಯವನಸ್ಥರಿದ್ರ, ನಿಮ್ಮೆಲ್ಲರಿಗೂ ಹೇಳೋ ಮಾತು ಒಂದೇ, ನಿಮ್ಮ ತಂದೆ ನಿಮ್ಮ ತಾಯಿ ಅವರು ಆತ್ಮೀಯರಾಗಿದ್ದಾಗ, ಅವರು ಪ್ರಾರ್ಥನಾ ಪರರಾಗಿದ್ದಾಗ, ಅವರು ಸಮರ್ಪಣೆ ಉಳ್ಳವರಾಗಿದ್ದಾಗ, ಅವರು ದೇವರಿಗಾಗಿಯೇ ಜೀವಿಸ್ತಾ ಬಂದವರಾಗಿದ್ದಾಗ ದಯಮಾಡಿ 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 ಅವರನ್ನು ಅನುಸರಿಸಿರಿ. ಇಸಾಕನ ಅನುಸರಿಸಿದ. ನನಗೆ ಬಹಳ ಇಸಾಕನ ನೋಡಿದಾಗ ನನಗೆ ಅನಿಸ್ತದೆ, ಇದೆಲ್ಲ ಸಾಧ್ಯನಾ ಏನ್ರಿ? ಈಗ ದೇವ್ರು ಮಾತಾಡಿದ್ದು ತಂದೆಯೊಂದಿಗೆ, ನೀನು ಪ್ರೀತಿಸ್ತಾ ಇದ್ದಲ್ಲಪ್ಪ, ಆ ಮಗನನ್ನ ನಾನು ಕೊಟ್ಟುಬಿಡು. ಒಬ್ಬನೇ ಮಗನಲ್ವಾ, ನಾನು ಕೊಟ್ಟುಬಿಡು. ಹೆಂಗ್ ಕೊಡ್ಬೇಕು? 3 ದಿವಸ ಹೋಗ್ಬೇಕು. ನೋಡಿದ್ರ, ಅಲ್ಲಿ ಒಂದು ಯಜ್ಞ ವೇದಿಕೆ
ಅಲ್ಲಿ ಕಟ್ಟಬೇಕು. ಅದರ ಮೇಲೆ ಇವರನ್ನ ಏನ್ ಮಾಡಬೇಕು? ಬಲಿ ಮಾಡಬೇಕು. ಅಲ್ಲಿ ಅಬ್ರಾಹ್ಮನಿಗಿಂತ ನನಗೆ ಇಸಾಕೆ ಹೆಚ್ಚಾಗಿ ಕಾಣಿಸ್ತಾರೆ. ನನಗೆ ಹೆಚ್ಚಾಗಿ ಟಚ್ ಆಗಿರೋದು ಯಾರು ಗೊತ್ತಾ? ಅಬ್ರಾಹ್ಮ್ ಅಲ್ಲ, ಇಸಾಕೆ. ಯಾಕೆ ಅಂತಂದ್ರೆ ಆಗಿನ ಆ ಟೈಮ್ಗೆ ಇಸಾಕನ ವಯಸ್ಸು ಸುಮಾರು 22 ವರ್ಷ ಇತ್ತಂತೆ. 22 ವರ್ಷ ಕಟ್ಟು ಮಸ್ತನಾಗಿರ್ತಾನೆ ಅವನು ಅಲ್ವಾ. ಅವನು ಕೇಳ್ತಾನೆ ಏನಂತ, ತಂದೆ ಯಜ್ಞ ವೇದಿಕೆ ಇದೆ, ಕಟ್ಟಿಗೆ ಇದೆ, ಏನು ಬೆಂಕಿ ಇದೆ, ಎಲ್ಲ ಇದೆ, ಈಗ ಏನಿಲ್ಲ, ಕುರಿಮರಿ ಇಲ್ಲ. ಎಲ್ಲಿ ಕುರಿಮರಿ ಅಂತ ಕೇಳಿದ್ರೆ ಅಪ್ಪ ಅಂತಾರೆ, ನೀನೇನಪ್ಪ ಅದು, ನೀನೇನಪ್ಪ, ನಿನಗೆ ನಾನು ದಹನ ಬಲಿ ಕೊಡೋಕೆ ಇಷ್ಟು ದೂರ ಬಂದಿದ್ದು. ಈಗಿನ ಕಾಲದ ಮಕ್ಕಳಾದ್ರೆ ನಾವೇನು ಕೇಳ್ತಿದ್ದೀವಿ? ಆ ಭಕ್ತಿ ಏನು ನಿನಗೆ? ದೇವರಿಗೆ. ಆ ಸಮರ್ಪಣೆ ಏನೋ ನಿನಗೆ? ದೇವರಿಗೆ. ನನ್ನನ್ನ ಯಾಕೆ ಬಲಿ ಕೊಡ್ತೀಯ? ನನ್ನನ್ನ ಯಾಕೆ ಬಲಿ ಕೊಡ್ತೀಯ? ಕೇಳ್ಬೋದಾಗಿತ್ತಲ್ಲ. ಒಂದು ಮಾತು ಕೇಳಿಲ್ಲ, ಒಂದು ಪ್ರಶ್ನೆ ಕೇಳಿಲ್ಲ, ಇಲ್ವಲ್ಲ? ಒಂದು ಪ್ರಶ್ನೆ ಕೂಡ ಕೇಳಿಲ್ಲ. ಆ ತಂದೆ, ದೇವರು ಆ ತಂದೆಯೊಂದಿಗೆ ಏನು ಮಾತಾಡ್ತಾರೋ, ಏನು ಕೊಡು ಅಂತ ಕೇಳ್ತಾರೋ, ಆ ತಂದೆಯನ್ನ ರೆಸ್ಪೆಕ್ಟ್ ಮಾಡಿ ಅವರ ಆತ್ಮೀಯತೆಯನ್ನ, ದೇವರ ಮೇಲೆ ಆತನಿಗಿರುವಂಥ ಪ್ರೀತಿಯನ್ನ ಈ ಮಗ ಆದವನು ಇಸಾಕನು ಏನ್ ಮಾಡ್ತಾನೆ? ಗೌರವಿಸ್ತಾನೆ. ನಮ್ಮ ಮಕ್ಕಳು ಇದ್ದಾರ್ರಿ, ನಾಚಿಕೆ ಆಗ್ತದೆ, ಬಹಳ ದುಃಖ ಕೂಡ ಆಗ್ತದೆ. ಈಗಿನ ಕಾಲದ ಯವನಸ್ಥರು ನೋಡ್ತಾ ಇದ್ರೆ ಏನು ಎಷ್ಟು ಭಯಂಕರವಾಗಿ ಇದ್ದಾರೆ. ಇಸಾಕನನ್ನ ನೋಡಿ, ಯವನ ಮಕ್ಕಳ ಇಸಾಕನನ್ನ ನೋಡಿ, ತಂದೆಯ ಆ ಆತ್ಮೀಯ ಆ ಪಾರಂಪರೆಯನ್ನ, ಈ ಕಂಟಿನ್ಯೂಡ್ ದ ಲೆಗಸಿ ಆಫ್ ಹಿಸ್ ಫಾದರ್. ಅಂಥವರಾಗಿ ನಾವಿರಬೇಕು. ಕುಟುಂಬದವರು ಮಾತ್ರ ಅಲ್ಲ, ನಾನು ಕೂಡ ಇರಬೇಕು, ನಾವು ಕೂಡ ಇರಬೇಕು. ಓ ನಮ್ಮಪ್ಪ ಅಂಥವನು, ನಮ್ಮಪ್ಪ ಇಂಥವನು, ನೀನೆಂತ ನೋಡಿ. ನಮ್ಮ ಹಿರಿಯರು ಹಂಗಿದ್ರು. ಒಬ್ರು ಹೇಳ್ತಾ ಇದ್ರು, ನಮ್ಮಪ್ಪ ಯಾರು ರೈಟ್ ಡ್ರೈವರ್ ಹೆಂಡ, ನೀನೇನು ಲೆಫ್ಟ್ ಡ್ರೈವರ್ ಹೆಂಡ. ಅವರಿದ್ರು, ಅವ್ರ ಭಕ್ತಿ ಇತ್ತು. ನೀನೇನಂತ ನೀನು ಪೋಲಿ. ಅದಲ್ಲ, ನಮ್ಮ ತಂದೆ ತಾಯಿಗಳ ಆ ಆತ್ಮೀಯ ಪಾರಂಪರ್ಯ ಇದೆಯಲ್ಲ, ಅದು ನಾನು ಹೇಳೋದು. ಆತ್ಮೀಯ ಪಾರಂಪರ್ಯವನ್ನು ನಾವು ಏನು ಮಾಡಬೇಕು? ನಾವು ಕಾಪಾಡಿಕೊಂಡು ಮುನ್ನಡೆಸ್ಕೊಂಡು ನಾವು ಹೋಗುವವರಾಗಿ ಇರಬೇಕು. ಕ್ರೈಸ್ತಿಯ ಜೀವಿತದಲ್ಲಾಯಿತು, ಸೇವೆಯಲ್ಲಾಯಿತು, ಆರಾಧನೆ ಆಯಿತು. ಒಬ್ಬರು ನನಗೆ ಫೋನ್ ಮಾಡಿ ಅಂತ ಇದ್ರು, ಏನಂಕಲ್ ಯಾವಾಗಲೂ ಚಾಪೆ ಮೇಲೆ ಕೂತ್ಕೊಳ್ಳೋಕೆ ಹೇಳ್ತೀರಾ, ನೀವು ಚೇರ್ ಹಾಕ್ಕೊಂಡು ಆರಾಧನೆ ಮಾಡಬೇಕು ಅಂತ. ಏನು ಮಾಡೋದಪ್ಪ, ಅವರೆಲ್ಲ ನಮ್ಗೆ ಕಲಿಸ್ಕೊಟ್ರು. ಅವರೆಲ್ಲ ಏನು ಅವ್ರ ಕಾಲ ಹೋಯ್ತದು, ಅವ್ರ ಕಾಲ ಅವ್ರು ಮಾಡಿದ್ರು. ಆಮೇಲೆ ನಾನು ಕೇಳ್ದ, ಏನಂಕಲ್ ನೀವು ಬರೀ ಹಿಂಗೆ ಬರ್ತೀರ, ಶೂಟ್ ಹಾಕ್ಕೊಂಡು ಬರ್ಬೇಕಂತ. ಹಿಂಗೆ ಬರ್ಬೇಕಂತ ನಮ್ಮ ಹತ್ರ ಇರೋರೆಲ್ಲ ಪಾಪ ಕೂಲಿ ನಾಲಿ ಮಾಡ್ಕೊಂಡು ಬರೋರು. ಅವ್ರ ಹತ್ರ ನಾನು ಶೂಟ್ ಹಾಕೊಂಡು ನಿಂತ್ರೆ ಹೆಂಗಿರ್ತದೆ? ಅಂತಂದ್ರೆ ಹಾಕೋದ್ರೆ ಶೂಟ್ ಹಾಕೊಂಡ್ರೆ ಓಕೆ. ಯಾಕೆ ಗೊತ್ತಾ? ಎಲ್ಲರೂ ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಾ, ಚೆನ್ನಾಗಿ ದುಡಿತಾ ಇದ್ದೀರಾ, ಒಳ್ಳೆ ಒಳ್ಳೆ ಮನೆಗಳಲ್ಲಿದ್ದೀರ. ನಮ್ಮ ಹತ್ರ ಇರೋರೆಲ್ಲ ಗುಡಿಸಿನ ಮೇಲೆ ಇರೋರು. ಅವ್ರ ಹತ್ರ ನಾನು ಶೂಟ್ ಹಾಕೊಂಡು ನಿಂತ್ರೆ ಅವ್ರೇನು ಅಂದ್ಕೊಳ್ತಾರೆ? ಅಂಕಲ್ ನಮ್ಮ ಹತ್ರ ನಮ್ಮ ಇದಕ್ಕೆ ಇಲ್ಲ, ಅವ್ರು ಎಲ್ಲೋ ಏನೇನು ಮಾತಾಡ್ತಾ ಇದ್ದಾರೆ. ಈಗ ವರ್ಷಿಪ್ ಕೂಡ ನಾವು ನೋಡ್ಬೋದು. ಏನು ಅಂಕಲ್ ಆ ವರ್ಷಿಪ್ ನೋಡಿ, ಆ ಪೆಂಟೆಕೋಸ್ಟಲ್ ಚರ್ಚ್ಗೆ ಹೋದ್ರೆ ಅಲ್ಲಿ ಅದು ಇದು ಮಾಡ್ತಾ ಇದ್ರೆ ನನಗೂ ಕಾಲು ಅದು ಇದು ಮಾಡ್ಬೇಕಂತ ಅನಿಸ್ತದೆ. ಅಲ್ಲೇ ಮಾಡು ಅಲ್ವಾ? ನಾವು ಹಿರಿಯರು ನಾವು ಕಲಿಸ್ಕೊಟ್ರಾಗಲ್ಲ, ಇಲ್ಲವಲ್ಲ. ಆ ಭಕ್ತಿ, ಆ ಗೌರವ, ಆ ಆತ್ಮೀಯತೆ, ಆ ಪ್ರೀತಿ, ಆ ಕ್ರಮ ನಾವು ಮುಂದೆ ಹೋಗೋದು ಬೇಡವೋ? ಮಾತಾಡ್ರಿ, ಬೇಡವೋ? ಅದರಲ್ಲಿ ನಾವು. ಹಾಗಾಗಿ ಅವರು ಏನ್ ಮಾಡಿದ್ರು ಅಂತಂದ್ರೆ, ನಾವು ಇಸಾಕನ ಬಗ್ಗೆ ಮಾತಾಡುವಾಗ
ಅಲ್ಲಿಂದ ಹೋಗಿ ಎಲ್ಲಿವರೆಗೂ ಬಂದ ಅಂತಂದ್ರೆ ಎಲ್ಲಿವರೆಗೂ ಬಂದ ಅವನು ತನ್ನ ಹಕ್ಕುಗಳನ್ನ ಕೂಡ ಬಿಟ್ಟು ಅವ್ರು ಕಿತ್ಕೊಂಡಿದ್ದನ್ನ ಕೂಡ ಬಿಟ್ಟು ಅವನು ಕೆಳಗೆ ಹೋಗ್ತಾ ಇದ್ದಾಗ ಕೊನೆಯಲ್ಲಿ ಏನಾಯ್ತು ಅಂತಂದ್ರೆ ಒಂದು ಬಾವಿ ತೋಡ್ದ. ಆ ಬಾವಿಗಾಗಿ ಯಾರು ಜಗಳ ಆಡಿಲ್ಲ. ಹಾಗಾಗಿ ಅಲ್ಲಿ ನಾವು ಏನು ನೋಡ್ತೇವೆ ಅಂತಂದ್ರೆ ಅವನು ಅದಕ್ಕೆ ರೆಹೋಬೋಮ್ ಅಂತ ಹೆಸರು. ನಮ್ಮ ಬ್ರದರ್ ಕೇಳಿದೆ, ಏನ್ ಬ್ರದರ್ ಹೆಸರು ಅನ್ಕೋತಾ ಇದ್ರಿ ಅಂತ ಕೇಳಿದೆ. ಅವಾಗ ಬ್ರದರ್ ಅಂದ್ರು ಅವರು ರೆಹೋಬಾಮ್ ಅಂತ ಅಂದ್ಕೊಳ್ತಾ ಇದ್ದಾರೆ. ರೆಹೋಬೋತ್, ನನಗೆ ರೆಹೋಬೋತ್ ಬರ್ತದೆ, ಸಾರಿ, ರೆಹೋಬೋತ್ ಎಂಬ ಹೆಸರು ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯದು. ರೆಹೋಬೋತ್ ಅಂದ್ರೆ ಅರ್ಥ ಏನಂತಂದ್ರೆ ವಿಶಾಲ ಸ್ಥಳ. ಏನು? ಓಪನ್ ಸ್ಪೇಸ್, ವಿಶಾಲ ಸ್ಥಳ. ಆದ್ರೆ ತೆಲುಗಲ್ಲಿ ಏನಿದೆ ಗೊತ್ತಾ? ಎಡಮು ಅಂತ ಇದೆ. ಎಡಮು ಅಂತಂದ್ರೆ ಡಿಸ್ಟೆನ್ಸ್. ಎಡಮು ಅಂತಂದ್ರೆ ಏನು? ಡಿಸ್ಟೆನ್ಸ್. ಅವ್ರಿಗೂ ನಮಗೂ ಮಧ್ಯೆ ಏನಿದೆ? ಒಂದು ಗ್ಯಾಪ್ ಇದೆ, ಇರಲೇ ಬೇಕಾಗ್ತದೆ. ಹಾಗಾಗಿ ಸ್ನೇಹಿತರ ಬ್ರದರನ್ನ, ಸಹೋದರಿಯನ್ನ, ಮಗನನ್ನ ಸೇರಿ ಬಂದಂಥ ನಮ್ಮೆಲ್ಲರನ್ನ ಕೂಡ ಆಶೀರ್ವಾದ ಮಾಡಲಿ, ದೇವರ ಆಶೀರ್ವಾದ ಮಾಡಲಿ. ಇಲ್ಲಿ ಸುತ್ತಮುತ್ತ ಇರುವಂಥ ಜನರಿಗೆ ಇದೊಂದು ಸಾಕ್ಷಿ ಮನೆಯಾಗಿ ಇರಲಿ, ಒಂದು ಬೆಳಕಿನ ಮನೆಯಾಗಿ ಇರಲಿ. ಕುಟುಂಬದವರು ಕರ್ತನಿಗಾಗಿ ಇಲ್ಲಿ ಪ್ರಕಾಶಿಸಲಿ. ಒಂದು ಮಾತು ನೋಡ್ತೇವೆ, ಅದು ನನಗೆ ಜ್ಞಾಪಕ ಬರ್ತದೆ, ಓದಿಕೊಳ್ಳೋಣ ಸಾಕು. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ ಎಲ್ಲರೂ ನಾವು ಒಟ್ಟಿಗೆ ಓದಿಕೊಳ್ಳೋಣ. 35ನೇ ವಚನ ಒಟ್ಟಾಗಿ ನಾವು ಓದಿಕೊಳ್ಳೋಣ. 5:35. అతడు మండచ్చు మీరు అతని వెలుగులో ఉండే కనికకాలము ఆనందించుటకు ఇష్టపడుతుంది. ಏನಂತ? ಅವನು ಉರಿಯುವಂತವನಾಗಿದ್ದ, ಅವನು ಪ್ರಕಾಶಿಸುವಂತವನಾಗಿದ್ದ. ಸ್ನಾನಿಕನಾದ ಯೋಹಾನನು ಈ ವಾಸ್ ಎ ಶೈನಿಂಗ್ ವಿಟ್ನೆಸ್. ಅವಾಗ ಏನಾಯ್ತು? ಅನೇಕರು, ಅದು ನಾವು ನೋಡೋದು, మీరు అతని వెలుగులో ఉండి ನೀವು ಆತನ ಬಳಿಗೆ ಬಂದಿದ್ರಿ ಎಂಬುದಾಗಿ ಮಾತಾಡ್ತಾ ಇಲ್ಲ ಯೇಸುಸ್ವಾಮಿ. ನೀವು ಆತನ ಬೆಳಕಿಗೆ ಬಂದಿದ್ದೀರಿ. ಯಾವಾಗ ನಾವು ಕರ್ತನಿಗಾಗಿ ನಾವು ಪ್ರಕಾಶಿಸ್ತೇವೋ ಅನೇಕರ ಬೆಳಕಿಗೆ ಬರ್ತಾರೆ. ದೇವರ ಬೆಳಕು ಬೇಕೀಗ, ಸುವಾರ್ತೆಯ ಬೆಳಕು ಬೇಕು, ಸಾಕ್ಷಿಯ ಬೆಳಕು ಬೇಕು. ಅಂತ ಕುಟುಂಬವಾಗಿ ಈ ಕುಟುಂಬ ಇರಲಿ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. Thank you.